ಇಲ್ಲಿ ಏನಂತಂದ್ರ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನು ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ಲ. ನಮ್ಮ ದೇಶ ಬಿಟ್ಟು ಹೊರದೇಶದಾಗ ಸಹಿತ ಹೆಸರುವಾಸಿಯಾಗಿರುವಂತ ನಮ್ಮ ಅಂಜನಾದ್ರಿ ಬೆಟ್ಟ. ಆದ್ರ ಅಂಜನಾದ್ರಿ ಬೆಟ್ಟ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಜನಗಳಿಗೆ ಏನು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು. ಎಲ್ಲೋ ಹೊರಗಿನ ದೇಶದವ್ರ ಜನ ಬಂದ್ ನೋಡ್ತಾರ. ನಮ್ ಕರ್ನಾಟಕ ಬಿಟ್ಟು ಹೊರ ರಾಜ್ಯ ಒಳಗ ದೇವಸ್ಥಾನಗಳು ಅದಾವ, ಅವನ್ನೆಲ್ಲಾ ನೋಡ್ರಿ ಸ್ವಲ್ಪ. ಇಲ್ಲಿ ಇರುವಂತ ಅಧಿಕಾರಿಗಳ ಇಲ್ಲಿ ಏನ್ ವ್ಯವಸ್ಥೆ ಮಾಡ್ಬೇಕು, ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ. ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಎಲ್ಲಾ ಡೋರ್ ಮುರಿದಿದಾವು, ಅವನ್ನೆಲ್ಲಾ ಸರಿ ಮಾಡ್ಸೋರ್ ಯಾರು ಇಲ್ಲ. ಒಬ್ರು ಹೆಣ್ಮಕ್ಳು ಹೋದ್ರಂತಂದ್ರ ಹಿಂದ್ಗಡೆ ಯಾರಾದ್ರೂ ಗಂಡ್ಮಕ್ಳು ಹೋದ್ರಂತಂದ್ರ ಅದು ಒಂಥರ ಅಸಹ್ಯ ಆಗುತ್ತೆ. ಒಂದು ದೇವಸ್ಥಾನಕ್ ಬಂದಾಗ ಎಲ್ಲಾ ಅದ ಸರಿ ಅನ್ಸೋಂಗಿಲ್ಲ. ಈಗ ಇಲ್ಲಿ ಇರುವಂತ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಸ್ವಲ್ಪ ಹನುಮ ಮಾಲೆ ಹಾಕಿದಾಗ ಅಷ್ಟೇ ಒಂದೇ ವಾರ ಅಷ್ಟೇ ಇಲ್ಲಿ ನಾವು ಅಭಿವೃದ್ಧಿ ಕಾಣ ಅಂತೇವದಲ್ಲ, ಪ್ರತಿ ವರ್ಷನೂ ನಾವು ಇಲ್ಲಿ ಅಭಿವೃದ್ಧಿ ಪ್ರತಿ ದಿನಾನು ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಬರ್ತಾ ಇದಾರೆ. ಅವ್ರಿಗೆಲ್ಲಾ ನೀವು ವ್ಯವಸ್ಥೆ ಮಾಡಿ ಕೊಡ್ಬೇಕಾಗಿ ನಿಮ್ಗೆ ಕೇಳ್ಕೊತಾ ಇದೀವಿ. ಜೈ ಶ್ರೀರಾಮ್. ನಾವು ಕುಸುಗಲಿಂದ ಪಾದಯಾತ್ರೆ ಮಾಡಿದಂತವ್ರು 10 ಜನ ಇದ್ರೆ ಇಲ್ಲಿ 4 ವರ್ಷ ಆತ್ರ ನಾವು ಮಾಲೆ ಹಾಕಕತ್ತು. ಆಮೇಲೆ ಇಲ್ಲಿ ಏನು ಟಾಯ್ಲೆಟ್ ಇಂದ ಅಭಿವೃದ್ಧಿ ಇಲ್ಲ, ಲೈಟಿಂದ ಅಭಿವೃದ್ಧಿ ಇಲ್ಲ, ಏನು ಇಲ್ಲ ಸ್ವಾಮಿಗಳು ಇಲ್ಲಿ. ಆದ್ರೇನ ರಾತ್ರಿ ಬಂದ್ರು ಕತ್ತಲ ಬರ್ಬೇಕು, ಕತ್ತಲ ಹೋಗ್ಬೇಕು. ಯಾವ್ದೇ ಅಧಿಕಾರಿಗಳು ಆದ್ರೂ ಯಾರು ಇದು ಟೇಕರೇಕ್ ಮಾಡಕತ್ತಿಲ್ಲ. ಇಲ್ಲಿ ಬರ್ತಾರ ಹೋಗ್ತಾರ, ಕಾಲ್ಸ ಮಾಡ್ತಾರ, ದೇವ್ರದ ಹೋಗ್ಬಿಡ್ತಾರೆ ಮನೆಗೆ. ವಯಸ್ಸಾದವ್ರು ರಾತ್ರಿ ಬರ್ತಾರ್ರಿ, ಮೆಟ್ಗಟ್ಟೆ ಜಗ ಸಿಗುದಿಲ್ಲ. ಇಲ್ಲಿ ನೀರ್ ಕುಡಿಯಾಕ ನೀರಿಲ್ಲ. ಪೈಖಾನಿ ಹೋಗ್ಬೇಕಂದ್ರ ಹೆಣ್ಣು ಮಕ್ಳು ಹೋಗ್ಬೇಕಂದ್ರ ಯಾರಾದ್ರೂ ಡೋರ್ ಇಲ್ಲ, ಡೋರ್ ಮುರ್ದಾರ. ಯಾವ್ದೇ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, ಕೆಲಸ ಮಾಡ್ಬೇಕು ದೇವಸ್ಥಾನದ್ರಿ. ಅದ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು ಹಿಂದುತ್ವಗಳದವ್ರು ಏನ್ ಮಾಡಕತ್ತಂತ ಮಾಡ್ರಿ. ಏನಿಲ್ಲ, ಸುಮ್ನ ನಾವ್ ಬಂದ್ ದೇವ್ರಲ್ಲಿ ಐತಿ ಇಲ್ಲಿ ಐತಿ ಸಮಾಡ್ ಹೋಗ್ಬಿಡ್ತಾರೆ ಎಲ್ಲಾರು ಗುರುಗಳ. ಅದಕ್ಕೆ ನಾವು 4 ವರ್ಷ ಗಟ್ಲೆ ನೋಡಾಕತ್ತೇವ್ರಿ. ಒಂದ್ ಅಭಿವೃದ್ಧಿ ಕೆಲ್ಸ ಇಲ್ಲ ಇಲ್ಲಿ. ಯಾರೇ ಇಲ್ರಿ ಅವ್ರ ಬಂದ್ ಮಾಡ್ಬೇಕು ಅನ್ನೋದು ತಲೆಯಾಗಿಲ್ರಿ ಅವ್ರಿಗೆ. ಇಲ್ಲೇ ಅಡ್ಡಾಡ್ತಾರ, ರೋಡ್ ಹಿಡ್ದು ಹೋಗ್ತಾರ, ರೋಡ್ ಹಿಡ್ದು ಬರ್ತಾರ್ರಿ ಅವ್ರು. ಏನಿಲ್ಲ, ನಮ್ಮ ತಲೆಯಾಗ ಏನೈತಿ ಅಭಿವೃದ್ಧಿ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ, ಗ್ಯಾರಂಟಿ ಇದೆ. ನಮ್ಮ ಹೆಸರು ಅನ್ನಪ್ಪ ಬದ್ನಿಕಾಯಿ ಅಂತ ಹೇಳ್ರಿ. ಆದ್ರೆ ಇದೇನ್ ಮಾಡ್ಲಿಲ್ಲ, ನಾವು ಉಗ್ರ ಹೋರಾಟ ಚಲೋ ಮಾಡ್ತೇವೆ, ಗ್ಯಾರಂಟಿ ಇದೆ ಕೊಡದ್ರಿ, ಎಚ್ಚರಿಕೆ ಕೊಡ್ತೇವ್ರಿ ಸರ್ಕಾರಕ್ಕ. ಇಲ್ಲಿ ಗೌರ್ಮೆಂಟ್ ಯಾವುದೇ ರೀತಿ ಸೌಕರ್ಯಗಳನ್ನ ತೋರ್ತಾ ಇಲ್ಲ. 575 ಮೆಟ್ಲುಗಟ್ಲ ನಾವು ಹತ್ಕೊಂಡ್ ಬರ್ತೀವಿ. ನಾವು ಬರೋ ದಿನ ಬರ್ತೀವಿ, ನಮ್ ತಂದೆ ತಾಯಿ ವಯಸ್ಸಾದವ್ರನ್ನ ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಆಗ್ತೈತಿ. ಯಾವುದೇ ರೀತಿ 575 ಮೆಟ್ಲು ಹತ್ಕೊಂಡ್ ಬರೋವರೆಗೂ ಯಾವುದೇ ನೀರಿನ ಸೌಕರ್ಯ ಇಲ್ಲ. ಯಾವುದೇ ರೀತಿ ಕಾಲು ಏನೋ ಆಗೈತೆ ಅಂತಂದ್ರೆ ಮೊನ್ನೆ ನಮ್ ತಂದೆ ತಾಯಿ ನಮ್ಮ ಅಂಕಲ್ ಕರ್ಕೊಂಡ್ ಬಂದಿದ್ವಿ. ಅವ್ರಿಗೆ ಅನಾರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಡು ದಾರ್ಯಾಗ ಸ್ವಲ್ಪ ಅಸ್ತಮ ಬಂದ ಹಿಂಗ ತೊಂದ್ರೆ ಬಾಳ ಐತೆ. ಅಲ್ಲೇ 1.5 ತಾಸು ನಾವು ಅವ್ರ ಕುಂದಿರ್ಸಿ ಆರೈಕೆ ಮಾಡ್ಕೊಂಡ್ ಬಂದಿವಿ. ಕುಡಿಯಾಕ ಸ್ವಲ್ಪನೂ ನೀರಿಲ್ಲ. ಯಾವ ಗೌರ್ಮೆಂಟ್ ಇಲ್ಲಿ ಅಂಜನಾದ್ರಿ ಒಳಗೆ ಏನು ವ್ಯವಸ್ಥೆನ ಮಾಡ್ತಾ ಇಲ್ಲ. ನಾವು ಬರ್ತಿದ್ದೆ ಇಲ್ಲಿ ಮಾಲಾದಾರ್ಯಾಗ 7 ವರ್ಷ ಆಯ್ತ. ಅವಾಗೇನ ಅಂಜನಾದ್ರಿ ಬೆಟ್ಟ ನೋಡ್ತಾ ಇದೀವಿ, ಇವಾಗ್ಲೂ ಅದೇ ಐತಿ. ಗೌರ್ಮೆಂಟ್ ಯಾವುದೇ ರೀತಿ ಅನುಕೂಲ ಮಾಡ್ತಾ ಇಲ್ಲ ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕ. ಇಲ್ಲಿ ನಾವು ಬಂದು ಶೌಚಾಲಯ ನೋಡ್ತಾ ಇದೀವಿ, ಒಂದಕ್ಕೂ ಡೋರ್ ಇಲ್ಲ. ಡೋರ್ ಕಡೆ ನೋಡಿದ್ರೆ ಯಾವ್ದು ಲೇಡೀಸ್ ಕಡೆ ಹೋದ್ರೆ ಸುಮ್ನೆ ಅಲ್ಲಿ ಯಾರು ಬೇಕಂತ ಮಾಡಲ್ಲ, ಸುಮ್ನೆ ಅಲ್ಲಿ ಹೋದ್ರೆ ತೊಂದರೆಗೆ ಸಿಗಾಕೋತಾ ಇದೀವಿ. ಸ್ವಲ್ಪ ಇಲ್ಲಿ ಗೌರ್ಮೆಂಟ್ ಏನಾದ್ರು ಅನುದಾನ ಮಾಡ್ಬೇಕು, ಅಭಿವೃದ್ಧಿ ಮಾಡ್ಬೇಕು. ಗಂಗಾವತಿ DC ಅವರು ಬಂದು ಇಲ್ಲಿ ಒಂದ್ ಸ್ವಲ್ಪ ಕಣ್ಣರ್ಸಿ ನೋಡ್ರಿ. ನಾವು ಹುಬ್ಳಿ ಕಡೆಯಿಂದ ಬಂದಿರ್ತೀವಿ, ಸ್ವಲ್ಪ ಇಲ್ಲಿ ಅವ್ರು ಒಳ್ಳೆ ಏನೋ ದೇವಸ್ಥಾನ ಅದೇ ಅಂತ ಬಂದಿರ್ತೀವಿ, ಸ್ವಲ್ಪ ಅನುಕೂಲ ಮಾಡಿ ಕೊಡ್ರಿ ನಮ್ಗೆ. ನೀರಂತರೂ ಕುಡಿಲಿಕ್ಕೆ ಇಲ್ಲ. 1.5 ತಾಸು ನಮ್ ಅಂಕಲ್ ಅವ್ರಿಗೆ 1.5 ತಾಸು ಇಲ್ಲೇ ಮಲಗಿಸ್ಕೊಂಡ್ ಬಂದೇವ್. ದಳದಾರ ಮಲಗಿಸ್ಕ ಆಮೇಲೆ ಕರ್ಕೊಂಡ್ ಬಂದೇವ್ ನಾವು ಕೆಳಗಡೆ ಹೋಗಿ ನೀರ್ ತಗೊಂಬಂದ್. ಏನ್ ವಾತಾವರಣ ಸರಿ ಇದಾರೆ ಇಲ್ಲಿವರೆಗೂ ನೋಡ್ತಾ ಇದೀವಿ. AC ಅವರು ಮತ್ತು DC ಅವರು ಇಲ್ಲಿ ಅಂಜನಾದ್ರಿ ಮಾಲಾಧಾರಿಗಳಿಗೆ ಅದು ಮಾಡಿದೀನಿ ಇದು ಮಾಡಿದೀನಿ ಅಂತ ಹೇಳ್ತಾರೆ. ಎಲ್ಲ ಈ ತರ ಕಸಗಳು ಇದಾವ, ಈ ತರ ಹನುಮ ಮಾಲಾಧಾರಿಗಳಿಗೆ ಇಲ್ಲಿ ಶೌಚಾಲಯ ಇಲ್ಲ. ಓಪನ್ ಶೌಚಾಲಯ ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಒಳಗಡೆ ಶೌಚಾಲಯ ಏನ್ ಮಾಡಿದ್ರು ಸಹಿತ ಹೊರಗಡೆ ಪಬ್ಲಿಕ್ ತಿಳಿಬೇಕಾದ್ರೆ. ಆ ಹೆಣ್ಮಕ್ಳಿಗಿರೋ ಶೌಚಾಲಯನ ಸಹಿತ ಹಂಗೆ ಪಬ್ಲಿಕ್ ತಿಳಿಯತ್ತೋರ ಬಾಗ್ಲ ಹಾಕಿಲ್ಲ, ಏನಿಲ್ಲ. ಅದಕ್ಕೆ ಈ ತರ ನಮ್ಮ ಹಿಂದೂ ದೇವಾಲಯಗಳ ಸಂಪ್ರದಾಯನ ಇಲ್ಲಿ ವ್ಯವಸ್ಥೆ ಏನಿದೆ, ಹಿಂದೂ ಜನರು ಹೆಂಗ್ ಬರ್ಬೇಕು ಈ ದೇವಸ್ಥಾನಕ್ಕೆ, ಈ ರೀತಿ ಮಾಡ್ಕೊಂತ ಹೋದ್ರೆ ನಮ್ಮ ಹಿಂದೂ ದೇವಾಲಯ ಯಾವ ರೀತಿ ಬೆಳಿತಾವ? ಯಾಕೆ ಇಲ್ಲಿ ಜನಸಂಖ್ಯೆ ದುಡ್ಡು ಬರ್ತಿಲ್ವಾ? ಅಷ್ಟು ಉಂಡಿಗಳು ತುಂಬ್ತಾ ಇದಾವ, ಏನಾಗ್ತಿದೆ ಅದು ಲೆಕ್ಕ ವಿಚಾರ ಏನು? ಇದರಲ್ಲಿ ಯಾರಿದ್ದಾರೆ ಹಿಂದ್ಗಡೆ? ಏನಾದ್ರೂ ಡೆವಲಪ್ಮೆಂಟ್ ಆಗುತ್ತಂತ ಹೇಳ್ತಾರೆ. ಇಲ್ಲಿವರೆಗೆ ಏನಾಗಿದೆ ಅಂಜನಾದ್ರಿ? ಸುಮ್ಮನೆ ಅಂಜನಾದ್ರಿ. ಯಾಕೆ ಇಲ್ಲಿ ದುಡ್ಡು ಬರಲ್ವಾ? ಭಕ್ತರು 1 ರೂಪಾಯಿ ಕಾಣಿಕೆ ಸಹಿತ ಹಾಕೋದು ಎಲ್ಲಿ ಹೋಗ್ತಾ ಇದೆ? ತಮ್ಮ ಉಂಡಿಗೆ ಹೋಗ್ತಿದೇನೋ ಅಥವಾ ತಮ್ಮ ಜೋಬಿಗೆ ಹೋಗ್ತಿದೇನೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಎಲ್ಲ ಫ್ರಾಡ್ ಇದೆ. ಆದಷ್ಟು ಬೇಗ ಇದು ಅಂಜನಾದ್ರಿನ ಡೆವಲಪ್ಮೆಂಟ್ಗೆ ಮುಂದೂಡನೆ ಮಾಡ್ರಿ. ಇಲ್ಲಂತಂದ್ರೆ ಅಂಜನಾದ್ರಿ ಹಿಂದೂ ಧರ್ಮಕ್ಕಂತಂದು ಒಂದು ಇದೆ, ಇನ್ನು ಮುಂದಿನ ದಿನಮಾನಗಳು ಎಲ್ಲ ಹಾಳಾಗಿ ಹೋಗುತ್ತೆ.
ಅದು ಮಾತ್ರ ಖಂಡಿತ. ಈ ರೀತಿ ಹೀಗೆ ನಾವು ಗಮನ ಹರಿಸಿಲ್ಲ ಅಂತಂದ್ರೆ ನಮ್ಮ ಅಂಜನಾದ್ರಿ ಬೆಟ್ಟ ನಾವು ಮುಂದೆ ನೋಡೋಕೆ ಸಾಧ್ಯವಿಲ್ಲ. ಇನ್ನೂ ಹೇಳ್ಬೇಕಂತಂದ್ರೆ ಈ ಅಂಜನಾಯಿಗೆ ಮಾಲೆ ಹಾಕ್ತಾರೆ. ಮಾಲೆ ಹಾಕಿದಂತ ಜನಗಳು ಬರ್ತಾರೆ. ಬಂದ ತಕ್ಷಣ ಏನು ವ್ಯವಸ್ಥೆ, ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದಾರೆ ಇಲ್ಲೋ ಅನ್ನೋದಿಲ್ಲ. ಅವರಿಗೆ ರಿಸರ್ಚ್ಗೆ ಆಗಲಿ, ಶೌಚಾಲಯ ಆಗಲಿ, ಅದು ಅವರು ಚೆನ್ನಾಗಿರ್ಬೇಕಲ್ವ. ಪ್ರತಿಯೊಂದು ಅಂಜನಾಯಿ ಏನಿದೆ ಲೈನ್ ಆಗಲಿ, ಒಳಗಡೆ ಈಗ ಸೇವಾ ವ್ಯವಸ್ಥೆ ಅಂತಂದು ಕೌಂಟರ್ ಮಾಡಿದ್ದಾರೆ. ಆ ಕೌಂಟರ್ ಒಳಗಡೆ ಯಾಕೆ? ಹೊರಗಡೆ ಮಾಡಿದ್ರ ಸ್ವಲ್ಪ ಒಳಗಡೆ ಜನ ಭಕ್ತರಿಗೆ ಆಂಜನೇಯನ ದರ್ಶನ ಮಾಡ್ಲಿಕ್ಕೆ ಸ್ವಲ್ಪ ಅವಕಾಶ ಸಿಗುತ್ತೆ. ಅಲ್ಲಿ ಒಳಗಡೆ ಮಾಡಿ ಅಲ್ಲೇ ಸೇವೆ ಬರೆಸ್ತಾರೆ, ಅಲ್ಲೇ ಅಡ್ಡ ನಿಂದಿರ್ತಾರೆ. ಯಾವ ರೀತಿ ಇದು ವ್ಯವಸ್ಥೆ? ಇಲ್ಲಿವರೆಗೂ ಜಿಲ್ಲಾಧಿಕಾರಿ ಸಾಹೇಬರು ಬಂದೇ ಇಲ್ವಾ ಅಂಜನಾದ್ರಿಗೆ? ಇಲ್ಲಿ ಬಂದ್ರು ಸಹಿತ ಈ ತರ ವ್ಯವಸ್ಥೆ ಇದೆ ಅಂತಂದ್ರೆ ಯಾಕೆ? ಅದರಲ್ಲಿ ನಮ್ಮ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಬಂದು ಅಲ್ಲಿರೋ ಅಂಗಡಿಕೋರರಿಗೆ ಆಗ್ಲಿ, ಅಲ್ಲಿ ಹಿಂದಿರೋ ಅಂಗಡಿಕೋರರಿಗೆಲ್ಲ ಅಷ್ಟು ದೌರ್ಜನ್ಯ ಮಾಡಿ ತೆಗಿಸಿದ್ರು. ಇಲ್ಲಿ ಅಂಜನಾದ್ರಲ್ಲಿ ಇಷ್ಟು ಫ್ರಾಡ್ ಇದೆ, ಎಲ್ಲ ಇದ್ರು ಸಹಿತ ಇಲ್ಲಿ ಯಾಕೆ ಮಾಡ್ತಿಲ್ಲ? ನಮಗೆ ಜಿಲ್ಲಾಧಿಕಾರಿಗಳ ಮೇಲೆ ಗೌರವ ಇದೆ. ಆದಷ್ಟು ಬೇಗ ಅಂಜನಾದ್ರಿ ವ್ಯವಸ್ಥೆ ಮಾಡಬೇಕು. ದೇವಸ್ಥಾನದಲ್ಲಿರೋ ಏನು ವ್ಯವಸ್ಥೆ ಇದೆಯಲ್ಲ, ಅದು ಸೇವಾ ವ್ಯವಸ್ಥೆ, ಅದನ್ನ ತೆಗೆದು ಹೊರಗಡೆ ಮಾಡಬೇಕು. ಹೊರಗಡೆ ಮಾಡಿ ಅಲ್ಲಿ ಅಂಜನಾ ಸ್ಥಳಕ್ಕೆ ಹೋಗುವ, ದರ್ಶನಕ್ಕೆ ಹೋಗೋ ಲೈನ್ ಸಹಿತ ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಹೋಗೋದು ಬರೋದು ಒಂದೇ ಲೈನ್ ಇದೆ. ಯಾವ ರೀತಿ ವ್ಯವಸ್ಥೆ ಅಂತ ಒಂದು ಹೋಗ್ಲಿಕ್ಕೆ ಆದ್ರೂ ಮಾಡ್ರಿ, ಒಂದು ತಳಗಡೆ ಇಳಿಲಿಕ್ಕಾದ್ರೆ ವ್ಯವಸ್ಥೆ ಮಾಡ್ರಿ. ಒಂದ್ ಸೈಡಿಂದ ಎರಡೂ ಒಂದೆಡೆಗೆ ಹಿಂಗೆ ಬರ್ತಾ ಇದಾರೆ ಜನ, ಹಿಂಗೆ ಹತ್ತಾ ಇದಾರೆ. ಏನು ವ್ಯವಸ್ಥೆ ಇದಂತ ನಮಗೆ ಅರ್ಥ ಆಗ್ತಿಲ್ಲ. ಸುಮ್ನೆ ಅಂಜನಾದ್ರಿ ನಾವು ಹೇಳ್ಬಾರ್ದು. ನಮ್ಮ ಹಿಂದೂ ದೇವಾಲಯ ನಮ್ಗೆ ಹಾಳಾಗ್ತಿರೋದು ನಮಗ್ ಆಗ್ತಿಲ್ಲ. ಈ ರೀತಿ ಎಷ್ಟು ದೇವಾಲಯಗಳು ಆಗಿದವೋ ಗೊತ್ತಿಲ್ಲ. ನಮ್ಮ ಹತ್ರ ನಮ್ಗೆ ಒಂದು ಜನ್ಮಸ್ಥಳ ಅಂತಿರೋ ಹನುಮನ ಇದಿದೆ ಬೆಟ್ಟ, ನಮಗೆ ಒಂದು ಗೌರವ ಇದೆ. ಇದನ್ನು ಕಾಪಾಡಿಕೊಳ್ಳೋದು ನಮ್ಮ ಹಕ್ಕು. ಎಲ್ಲರೂ ಇದ್ರ ಮೇಲೆ ಧ್ವನಿ ಎತ್ತಬೇಕಂದ್ರೆ ನಮ್ಮ ಮನವಿ. ಮಾರ್ಕಂಡಪ್ಪ ನಾಯಕ್ ಅಂತ.